ಆ ಫೋಟೋಗಳು ಹೇಳ್ತಾ ಇತ್ತು ದರ್ಶನ್ ಅವರು ಎಷ್ಟು ಆರಾಮಾಗಿದ್ದಾರೆ ಜೈಲಲ್ಲಿ ಅಂತೇಳಿ. ಇದೆಲ್ಲದರ ನಡುವೆ ದರ್ಶನ್ ಕೊಡ್ತಾ ಇರೋ ಚಿತ್ರ ಹಿಂಸೆಗೆ ಸಹ ಕೈದಿಗಳು ವಿಲ ವಿಲ ಅಂತ ಒದ್ದಾಡ್ತಾ ಇದ್ದಾರಂತೆ ಜೈಲಲ್ಲಿ. ದರ್ಶನ್ ಟಾರ್ಚರ್ಗೆ ಬೇರೆ ಜೈಲಿಗೆ ಶಿಫ್ಟ್ ಮಾಡಿ ನಮ್ಮನ್ನ ಅಂತೇಳಿ ಮನವಿಗಳು ಮಾಡ್ಕೊಳ್ತಾ ಇದ್ದಾರೆ. 2 ದಿನದ ಹಿಂದೆ ದರ್ಶನ್ ಸೆಲ್ನಲ್ಲಿ ನಡೆದಿತ್ತು ಒಂದು ದೊಡ್ಡ ಜಗಳ. ಜಗ್ಗ ಮತ್ತು ದರ್ಶನ್ ನಡುವೆ ಅತಿ ದೊಡ್ಡ ಗಲಾಟೆ ನಡೆದಿತ್ತು 2 ದಿನದ ಹಿಂದೆ. ಮಲಗಿದ್ದವರನ್ನ ಕಾಲಲ್ಲಿ ಒದ್ದು ಎಬ್ಸಿದ್ದಾರೆ ದರ್ಶನ್. ನಾಗರಾಜ್ ಇವರಿಬ್ಬರು ಕೂಡ ಕಾಲಲ್ಲಿ ಒದ್ದು ಎಬ್ಸಿದ್ದಾರೆ ಮಲಗಿದ್ದವ್ರನ್ನ. ಹೇಳ್ರೋ ಬೇಗ ಅಂತ ಅವಾಚ್ಯ ಶಬ್ದಗಳಿಂದ ಬೈದಿದ್ದಾರೆ. ಜಗಳ ಜೋರಾಗ್ತಾ ಇದ್ದಂತೆ ಜೈಲಾಧಿಕಾರಿಗಳು ಬಂದು ಬಿಡಿಸಿದ್ದಾರೆ. ಇದರಿಂದ ಬೇರೆ ಜೈಲಿಗೆ ನಮ್ಮನ್ನ ಶಿಫ್ಟ್ ಮಾಡಬೇಡಿ ಅಂತ ಅನುಕುಮಾರ್, ಜಗದೀಶ್ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಆರೋಪಿಗಳು ಸಲ್ಲಿಸಿದ್ದ ಅರ್ಜಿ ವಜಾಗೊಂಡ ಹಿನ್ನೆಲೆ ಮತ್ತಷ್ಟು ಚಿತ್ರಹಿಂಸೆಗೆ ಅನುಕುಮಾರ್ ಮತ್ತೆ ಜಗದೀಶ್ ಒಳಗಾಗ್ತಾ ಇದ್ದಾರೆ. ಮತ್ತೊಂದು ಕಡೆ ಈ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಜನ ಇದೇ ವಿಚಾರವಾಗಿ ಆರಂಭದಲ್ಲಿ ಕೂಡ ಇದ್ರ ಬಗ್ಗೆ ಜಗಳ ಆಡ್ತಾ ಇದ್ರು. ಬಟ್ ಈ ಕಳೆದ 2 ದಿನದಿಂದ ಅತಿ ದೊಡ್ಡ ಜಗಳ ನಡೆದಿದೆ ಅಂತೇಳಿ ಗೊತ್ತಾಗ್ತಾ ಇದೆ. ಒಂದು ಕಡೆ ನಮ್ಮನ್ನು ಇಲ್ಲೇ ಬಿಟ್ಟರೆ ನಾವು ಸತ್ತೇ ಹೋಗ್ಬಿಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಅವರು ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ನಮ್ಮನ್ನು ಹೇಗಾದರೂ ಮಾಡಿ ಬೇರೆ ಸೆಲ್ಲಿಗೆ ಶಿಫ್ಟ್ ಮಾಡಿಬಿಡಿ, ನಾವು ಇಲ್ಲೇ ಇದ್ರೆ ನಾವು ಬದುಕೋದಿಲ್ಲ, ಯಾಕಂದ್ರೆ ಅಷ್ಟರ ಮಟ್ಟಿಗೆ ಟಾರ್ಚರ್ ಕೊಡ್ತಾ ಇದ್ದಾರಂತೆ ದರ್ಶನ್ ಅನ್ನುವಂಥ ಆರೋಪ ಕೂಡ ಇದೆ. ಅನುಕುಮಾರ್ ಮತ್ತೆ ಜಗದೀಶು ಆರೋಪಿ ನಾಗರಾಜನ ಬಿಟ್ಟು ಉಳಿದ ಆರೋಪಿಗಳಿಗೆ ದರ್ಶನ್ ಅವರು ಹಿಂಸೆ ಕೊಡ್ತಾ ಇದ್ದಾರೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಎಸ್ ಕೆ ಮಂಜುನಾಥ್. ನನ್ನ ಜೊತೆ ಡೆಸ್ಕ್ ಇಂದ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಒಂದ್ ಕಡೆ ದರ್ಶನ್ ಅವರಿಗೆ ಜೈಲಲ್ಲಿ ನರಕ ದರ್ಶನ ಆಗ್ತಾ ಇದೆ, ಬಟ್ ಅದೇ ದರ್ಶನ್ ಅವರಿಂದ ಉಳಿದ ಸಹ ಕೈದಿಗಳಿಗೆ ಅಲ್ಲಿ ನರಕ ದರ್ಶನ ಆಗ್ತಿದೆ ಅನ್ನುವಂಥ ಆರೋಪ. ಇನ್ಫ್ಯಾಕ್ಟ್ ಇಲ್ಲೇ ಇದ್ರೆ ನಾವು ಸತ್ತೋಗ್ಬಿಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ತಮ್ಮ ಅಳಲು ತೋಡ್ಕೋತಾ ಇದ್ದಾರೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಏನ್ ಟಾರ್ಚರ್ ಕೊಡ್ತಾ ಇದ್ದಾರೆ ದರ್ಶನ್ ಅವರು? ಪ್ರಭು, ದರ್ಶನ್ ಜೈಲಿಗೆ ಹೋಗೋದಕ್ಕಿಂತ ಮುಂಚಿತವಾಗಿ ಹೊರಗಡೆ ಇದ್ದಂಥ ಸಂದರ್ಭದಲ್ಲೂ ಸಹ ಕೆಲವರ ಮೇಲೆ ದಬ್ಬಾಳಿಕೆಯನ್ನು ಮಾಡ್ತಾ ಇದ್ದಂಥ ಸುದ್ದಿಗಳನ್ನು ಕೇಳಿದ್ವಿ. ಆದರೆ ಈಗ ಏನು ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿರ್ತಕ್ಕಂಥ ದರ್ಶನ್ನು ತಮ್ಮ ಸಹಚರರ ಮೇಲೆಯೇ ಒಂದು ರೀತಿಯಾಗಿ ದಬ್ಬಾಳಿಕೆಯನ್ನು ಮಾಡ್ತಾ ಇದ್ದಾರೆ, ಅವರಿಗೆ ಕಿರುಕುಳವನ್ನು ಕೊಡ್ತಾ ಇದ್ದಾರೆ, ಮಾನಸಿಕವಾಗಿ ದೈಹಿಕವಾಗಿ ಅಂತಕ್ಕಂಥ ಆರೋಪಗಳು ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಇಲ್ಲಿ ನಾವು ಗಮನಿಸ್ಬೋದು, ಜೈಲಿನಲ್ಲಿರ್ತಕ್ಕಂಥ ದರ್ಶನ್ನು ಇತರೆ 5 ಜನ ಆರೋಪಿಗಳ ಜೊತೆಗಿದ್ದಾರೆ. ಅಲ್ಲಿರ್ತಕ್ಕಂಥ ವ್ಯವಸ್ಥೆಗಳನ್ನು ಅಂದರೆ ಅವರೇ ಕ್ಲೀನ್ ಮಾಡ್ಕೊಬೇಕು, ಅವರೇ ತಮ್ಮ ಬ್ಯಾರಕ್ನಲ್ಲಿ ಅಂದರೆ ಇರ್ತಕ್ಕಂಥ ಏನು ಟಾಯ್ಲೆಟ್ ಇರುತ್ತೆ ಅದೆಲ್ಲವನ್ನು ಸಹ ಅವರೇ ವಾಶ್ ಮಾಡ್ಕೋಬೇಕು. ಅದನ್ನು ಕ್ಲೀನಿಂಗ್ ಪ್ರೊಸೆಸ್ ಎಲ್ಲವೂ ಸಹ ಅಲ್ಲಿರ್ತಕ್ಕಂಥ ವಿಚಾರಣಾಧೀನ ಕೈದಿಗಳೇ ಮಾಡಬೇಕು. ಆದರೆ ದರ್ಶನ್ಗೆ ಅಲ್ಲಿರ್ತಕ್ಕಂಥ ಟಾಯ್ಲೆಟನ್ನು ವಾಶ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಅದನ್ನು ತನ್ನ ಮ್ಯಾನೇಜರ್ ಆಗಿರ್ತಕ್ಕಂಥ ನಾಗರಾಜ್ ಏನಿದ್ದಾನೆ ಅವರ ಮುಖಾಂತರ ಇತರೆ ಸಹ ಕೈದಿಗಳೇನಿದ್ದಾರೆ, ವಿಚಾರಣಾಧೀನ ಕೈದಿಗಳಾದಂಥ ಅನುಕುಮಾರ್ ಮತ್ತು ಜಗದೀಶು ಸೇರಿದಂತೆ ಅವರ ಕೈಲಿ ಅಲ್ಲಿ ಕ್ಲೀನಿಂಗ್ ಕೆಲಸವನ್ನು ಮಾಡಿಸ್ತಕ್ಕಂಥದ್ದು. ಹೀಗಾಗಿ ಇಲ್ಲಿ ಅನುಕುಮಾರ್ ಮತ್ತು ಜಗದೀಶ್ ನಮಗೆ ಈ ಪರಪ್ಪನಗರ ಜೈಲಿನಲ್ಲಿ ಜೀವನ ಮಾಡೋದಕ್ಕೆ ಆಗ್ತಾ ಇಲ್ಲ, ನಮ್ಮನ್ನು ಚಿತ್ರದುರ್ಗದ ಜೈಲಿಗೆ ಕಳಿಸ್ಕೊಡಿ ಅಂತಕ್ಕಂಥ ಒಂದು ಮನವಿಯನ್ನು ಸುಮಾರು ತಿಂಗಳಿಂದ ಅಂದರೆ ಒಂದು 3-4 ತಿಂಗಳಿಂದ ಆ ಒಂದು ಮನವಿಯನ್ನು ಸಲ್ಲಿಸಿ ಕೋರ್ಟ್ಗೆ ಸಲ್ಲಿಸಿದ್ರು. ಆದರೆ ಅಲ್ಲಿ ಆ ವಿಚಾರಣೆ ನಡೆಸಿದಂಥ ಅರ್ಜಿ ಏನಿತ್ತು, ಮನವಿ ಅರ್ಜಿಯನ್ನು ನ್ಯಾಯಾಧೀಶರು ವಜಾ ಮಾಡಿದ್ದಾರೆ. ಹೀಗಾಗಿ ತಮ್ಮ ಸಹಚರ್ಯಾಗಿರ್ತಕ್ಕಂಥವರು ಈ ಥರ ಮಾತು ಕೇಳಿಕೊಂಡು ರೇಣುಕಾಸ್ವಾಮಿಯನ್ನು ಕೊಲೆ ಮಾಡಿದಂಥ ಬಳಿಕ ಸಾಕ್ಷಿ ನಾಶಪಡಿಸೋದಕ್ಕೆ ಸಹಕಾರ ಕೊಟ್ಟಂಥ ಅನುಕುಮಾರ್ ಮತ್ತು ಜಗದೀಶ್ ಮೇಲೆ ಇಲ್ಲಿ ಏನು ದರ್ಶನ್ನು, ನಾಗರಾಜು ಮತ್ತು ಪ್ರದೋಷ್ ಎಲ್ಲರೂ ಸಹ ಒಂದು ರೀತಿಯಾಗಿ ಕಿರುಕುಳವನ್ನು ಸಹ ಕೊಡ್ತಾ ಇದ್ದಾರೆ. ಇಲ್ಲಿ ತಾನು ಹೇಳದಂತೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ನಾಗರಾಜ್ ಮೇಲೂ ಸಹ ದರ್ಶನ್ ರೇಗಾಡಿದ್ದಾನೆ. 2 ದಿನಗಳ ಹಿಂದೆ ಇವರಿಬ್ಬರ ನಡುವೆ ದೊಡ್ಡ ಜಗಳ ಆಗುತ್ತೆ. ಜಗದೀಶು ಮತ್ತು ದರ್ಶನ್, ಯಾಕಂತಂದ್ರೆ ಇಲ್ಲಿ ಅವರು ಬಂದು ಚಿತ್ರದುರ್ಗದವರು, ಇವರ ಮಾತು ಕೇಳ್ಕೊಂಡು ಅವರು ರೇಣುಕಾಸ್ವಾಮಿಯನ್ನು ಕರೆದುಕೊಂಡು ಬಂದಿರ್ಬೋದು, ಸಾಕ್ಷಿಗಳನ್ನು ನಾಶಪಡಿಸಿದಿರ್ಬೋದು, ಇವೆಲ್ಲವನ್ನ ಮಾಡಿದ್ದಾರೆ. ಹಾಗಾಗಿ ಮಲಗಿದ್ದಂಥ ಅನುಕುಮಾರ್ ಜಗದೀಶ್ ಮೇಲೆ ಕಾಲಿನಿಂದ ಒದ್ದು ಹಲ್ಲೆ ಮಾಡ್ತಕ್ಕಂಥದ್ದು, ಅವರನ್ನ ಟಾಯ್ಲೆಟ್ ಕ್ಲೀನ್ ಮಾಡೋದಕ್ಕೆ ಹೇಳ್ತಕ್ಕಂಥದ್ದು, ಈ ರೀತಿಯಾದಂಥ ಹಿಂಸೆಯನ್ನು ಸಹ ಕೊಡ್ತಾ ಇದ್ದಾರೆ. ಇದು ಜಗಳ ನಡೆದಾಗ ಅಲ್ಲಿಗೆ ಹೋಗಿ ಏನು ಜೈಲಾಧಿಕಾರಿಗಳೇ ಬಿಡಿಸಿದ್ದಾರೆ ಅಂತಕ್ಕಂಥ ಮಾಹಿತಿ ಸಿಕ್ಕಿದೆ. ಇವೆಲ್ಲವನ್ನ ನೋಡ್ತಾ ಇದ್ರೆ ಮತ್ತೆ ಜೈಲಿನಲ್ಲಿದ್ದರೂ ಸಹ ದರ್ಶನ್ ಬುದ್ಧಿ ಕಲ್ತಿಲ್ಲ, ತನ್ನ ಹಳೆ ಚಾಳಿಯನ್ನೇ ಮುಂದುವರಿಸಿದ್ದಾನೆ ಅನ್ನೋದು ಕಂಡು ಬರ್ತಾ ಇದೆ. ಪ್ರಭು, ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.
ನೋಡಿ, ಈಗ ದರ್ಶನ್ ಅವರಿಗೆ ಹೇಳಿ ಕೇಳಿ ಮೊದಲ ಬಾರಿಗೆ ಜೈಲಿಗೆ ಹೋಗಿ ಬಳ್ಳಾರಿ ಜೈಲಲ್ಲಿ ಇದ್ದು ಅದಾದಮೇಲೆ ಬೇಲ್ ಸಿಗುತ್ತೆ. ಕಾರಣ ಆರೋಗ್ಯದ ಸಮಸ್ಯೆ ಹೇಳ್ಕೊಂಡು ನನಗೆ ವಿಪರೀತ ಸೊಂಟ ನೋವಿದೆ, ಬೆನ್ನೋವಿದೆ, ಆಮೇಲೆ ಸರ್ಜರಿ ಆದಂಥ ಕಾರಣಕ್ಕಾಗಿ ನಾನು ಆರೋಗ್ಯದಲ್ಲಿ ಏರುಪೇರಾಗಿದೆ, ಹೇಗಾದರೂ ಮಾಡಿ ಜಾಮೀನು ಸಿಗಬೇಕು ಅಂತೇಳಿ ಹಾಗೋ ಹೀಗೋ ಕಸರತ್ತು ಮಾಡಿ ಬೇಲ್ ಪಡ್ಕೊಂಡು ಹೊರಗಡೆ ಬಂದರು. ಅದಾದಮೇಲೆ ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಆರಾಮಾಗಿ ಲೈಫ್ ಲೀಡ್ ಮಾಡ್ತಾ ಇದ್ರು, ಶೂಟಿಂಗಲ್ಲೆಲ್ಲ ಭಾಗಿಯಾಗ್ತಾ ಇದ್ರು, ತಮ್ಗೆ ಇಷ್ಟ ಆಗಿದ್ದಂಥ ಫುಡ್ಗಳನ್ನು ತಿನ್ಕೊಂಡು ಪಾರ್ಟಿ ಪಬ್ಬು ಅದು ಇದು ಸುತ್ತಾಡಿಕೊಂಡು ಮೋಜು ಮಸ್ತಿ ಮಾಡ್ಕೊಂಡಿದ್ರು. ಅದಾದಮೇಲೆ ಯಾವಾಗ ಈ ವಿಚಾರ ಸುಪ್ರೀಂ ಕೋರ್ಟ್ ಅಂಗಳಕ್ಕೆ ಹೋಗುತ್ತೆ, ಅಲ್ಲಿ ಅವರ ಬೇಲ್ ಕ್ಯಾನ್ಸಲ್ ಆದಂಥ ಸಂದರ್ಭದಲ್ಲಿ ಎಗೇನ್ ಮತ್ತೆ ಪುನಃ ವಾಪಸ್ ಪರಪ್ಪನ ಅಗ್ರಹಾರಕ್ಕೆ ಬರ್ತಾರೆ. ಅಲ್ಲಿ ಈಗ ಅವ್ರಿಗೆ ಒಂದು ರೀತಿ ಫ್ರಸ್ಟ್ರೇಷನ್, ಯಾಕಂತಂದರೆ ಹೇಳಿ ಕೇಳಿ ತಾವು ಮತ್ತೆ ಈಗ ಬೇಲ್ ಸಿಕ್ಕಿತ್ತು, ಹೊರಗಡೆ ಇದ್ದೆ, ಆರಾಮಾಗಿದ್ದೆ, ಮತ್ತೆ ಅವರು ಅದು ನಿರೀಕ್ಷೆ ಮಾಡಿರಲಿಲ್ಲ ಪುನಃ ಮತ್ತೆ ನಾನು ಜೈಲಿಗೆ ಹೋಗಬೇಕಾಗತ್ತೆ ಅಂತೇಳಿ. ಹಿಂಗೆ ಬೇಲ್ ಮೇಲೆ ಇತ್ಕೊಂಡಿರ್ಬೋದು, ಹೊರಗಡೆ ಆರಾಮಾಗಿ ಸಿನಿಮಾ ಶೂಟಿಂಗ್ಗಳೆಲ್ಲ ಭಾಗಿಯಾಗಿ ಇತ್ಕೊಂಡು ಅಂತೇಳಿ. ಬಟ್ ಆದರೆ ಯಾವಾಗ ಅವರು ವಾಪಸ್ ಮತ್ತೆ ಪುನಃ ಜೈಲಿಗೆ ಹೋಗ್ತಾರೆ, ಈ ಹೊರಗಡೆ ಬರೋಕ್ಕಾಗ್ತಾ ಇಲ್ಲ. ಯಾಕಂತಂದರೆ ಒಂದಲ್ಲ ಒಂದು ವಿಚಾರ ಹೇಳ್ತಾ ಇದ್ರು, ಮೊದಲಿಗೆ ದಿಂಬು ಹಾಸಿಗೆ ಇನ್ಫೆಕ್ಷನ್ ಆಗಿದೆ, ವಾಕಿಂಗ್ ಜಾಗ ಕೊಡ್ತಾ ಇಲ್ಲ, ಈ ಎಲ್ಲ ವಿಚಾರಗಳು ಪದೇ ಪದೇ ಹೇಳ್ತೀವಿ. ಆ ಫ್ರಸ್ಟ್ರೇಷನ್ ಏನಿದೆ ಅದನ್ನು ಸಹ ಕೈದಿಗಳ ಮೇಲೆ ತೋರಿಸ್ಕೊಳ್ತಾ ಇದ್ದಾರೆ ದರ್ಶನ್ ಅನ್ನುವಂಥ ವಿಚಾರ ಕೂಡ ಚರ್ಚೆ ಆಗ್ತಾ ಇದೆ.